ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದೇನಪ್ಪ ಇವತ್ತು ಅಡ್ಗೆ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟಿದ್ದೀರಾ? ನಿಮ್ಗೆಲ್ರಿಗೂ ಅಡುಗೆ ಮಾಡಿ ಬಡಿಸ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಈಗ ನೀವು ಊಟ ಮಾಡಿದ್ರಲ್ಲ, ನನಗೆ ನಿರಾಳ ಅನ್ನಿಸ್ತಾ ಇದೆ. ಅಲ್ಲ, ನನಗೆ ತುಂಬ ಸಂತೋಷ ಆದಾಗ ಆಡೋದು ನೋಡಿದ್ದೀನಿ, ಹಾಡೋದು ನೋಡಿದ್ದೀನಿ, ಡ್ಯಾನ್ಸ್ ಮಾಡೋದನ್ನ ನೋಡಿದ್ದೀನಿ. ಇದೇನ್ರಿ ನೀವೊಂಥರ ವಿಚಿತ್ರ, ಅಡುಗೆ ಮಾಡಿದಿರಲ್ಲ ಸಂತೋಷ ಆದಾಗ. ಏನು ಗೊತ್ತಾ, ಇನ್ಮೇಲೆ ನಿಮ್ಮ ಅಪ್ಪನಿಗೆ ಸಂತೋಷ ಆದರೆ ಅಡುಗೆ ಮಾಡ್ತಾರೆ. ಅಪ್ಪ, ಹೌದು, ಈ ಸಂತೋಷಕ್ಕೆ ಕಾರಣ ಏನು? ಆ ತೇಜಸ್ ಬಂದು ಗಲಾಟೆ ಮಾಡ್ಬೋದ್ಮೇಲೆ ಮನಸ್ಸು ಭಾರ ಭಾರ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಊರು ಬಿಟ್ಟಿಲ್ಲಾದ್ರೂ ದೂರ ಹೊರಟೋಗೋಣ ಅಂತ ಕೂಡ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ. ಆದರೆ ವೇದಾಂತ ಸರಿಯಾದ ಟೈಮಿಗೆ ಬಂದು ನಮ್ಮ ಮನಸ್ಸಿನ ಭಾರನೆಲ್ಲ ಇಳಿಸ್ಬಿಟ್ಟ. ಈಗ ನೀನು ನಿಶ್ಚಿತಾರ್ಥನ ಮಾಡಿ ಮದುವೆನ ಸಿಂಪಲ್ ಆಗಿ ಮಾಡಿ ಅಂತ ಹೇಳಿಬಿಟ್ಟು ಹೋದ. ಇದಕ್ಕಿಂತ ಇನ್ನೇನು ಸಂತೋಷ ಬೇಕು ಹೇಳಿ? ಕಡೆಗೂ ಎಲ್ಲ ನಾವು ಅಂದ್ಕೊಂಡ ಹಾಗೆ ಒಳ್ಳೆಯದೇ ಆಯಿತು. ಇನ್ನು ಮದುವೆ ಒಂದು ಚೆನ್ನಾಗಾಗ್ಬಿಟ್ರೆ ಅಷ್ಟೇ ಸಾಕು. ಹೌದು ಕಣ್ರಮ್ಮ, ಮದುವೆಗೆ ಅಂತ ಯಾರ ಹತ್ರನೂ ಒಂದಷ್ಟು ಲಕ್ಷ ಸಾಲ ಬೇಕು ಅಂತ ನಿಮ್ಮ ಅಪ್ಪ ಕೇಳಿದರು. ಹೊಂದಿಸೋದು ತುಂಬ ಕಷ್ಟ ಆಗಿತ್ತು. ಆದರೆ ವಿಕ್ಕಿ ವೇದಾಂತ್ ಇಬ್ಬರು ದೇವ್ರ ಥರ ಬಂದು ಅಷ್ಟೆಲ್ಲ ಕಷ್ಟಪಡೋದು ಬೇಡ, ಸರಳವಾಗಿ ಮದುವೆ ಮಾಡಿ ಅಂತ ಹೇಳಿದ್ರು. ಆಗ ನಮ್ಮ ಮನಸ್ಸಿಗೆ ನಿರಾಳ ಅಂತ ಅನ್ನಿಸ್ತು. ರೀ, ಈಗ ಮದುವೆಗೆ ಅಂತ ಒಂದು 2-3 ಲಕ್ಷ ಹೊಂದಿಸಿದ್ರೆ ಸಾಕಲ್ವಾ? ನೀವು ಆರತಿ ಅಕ್ಕ, ಅಮ್ಮು ಅಕ್ಕನ ಮದುವೆಗೆ ಸಾಲ ಮಾಡಿ ತೀರ್ಸೋಕ್ಕಾಗದೆ ಎಷ್ಟು ಕಷ್ಟಪಟ್ಟಿದ್ದೀರಾ ಅನ್ನೋದನ್ನ ನಾನು ನೋಡಿದ್ದೀನಪ್ಪ. ಅದಕ್ಕೆ ನನ್ನ ಮದುವೆ ಆದರೆ ತುಂಬ ಸಿಂಪಲಾಗಿ ಮದುವೆ ಆಗಬೇಕು ಅಂತ ಯಾವತ್ತೂ ನಿರ್ಧಾರ ಮಾಡಿದೆ. ಈ ಕಾರಣಕ್ಕೆ ವೇದನ್ ಭಾವನ ಹತ್ರ ಈ ಬೇಡಿಕೆ ಇಟ್ಟಿತ್ತು. ನನ್ನ ಬಂಗಾರ ಕಣಮ್ಮ ನೀನು. ನಿನ್ನ ಅಕ್ಕಂದ್ರ ಮದುವೆಗಿಂತ ನಿನ್ನ ಮದುವೆ ಯಾವುದೇ ತಲೆನೋವು ಈಗ ಸರಾಗವಾಗಿ ನಡೀತಾ ಇದೆಯಲ್ಲ, ಅದೇ ದೊಡ್ಡ ಸಂತೋಷ. ಮಕ್ಕಳ, ಈಗ ಸ್ವೀಟ್ ತಿನ್ನುವ ಸಮಯ. ಸ್ವೀಟ್ ಟೇಸ್ಟ್ ಮಾಡೋದು. ಖೀರು ಅರೆ ಗಟ್ಟಿಯಾಗ್ಬಿಟ್ಟಿದೆ, ಮಾಡ್ದಾಗ ತೆಳ್ಳಗೆ ಇತ್ತು. ಅಪ್ಪ ನಂಗೂ ನಿನ್ಗೂ ಏನಪ್ಪ ನೀವು ಅಕ್ಕಂಗ್ ಮಾತ್ರ 2 ಸೂಟ್ ಹಾಕಿದ್ರಿ, ನಂಗೆ ಒಂದೇ ಸೂಟ್ ಹಾಕಿದ್ದೀರಾ? ಹೌದು ಅಪ್ಪ, ಹಿಂಗೆಲ್ಲ ಪಾರ್ಶಾಲಿಟಿ ಮಾಡಬಾರ್ದಾಯ್ತಾ? ಅಂಜು ಪಪ್ಪು, ನಾನು ಹಾಕ್ತೀನಿ. ನಿಂಗೆ 1 ಸೂಟ್ ಹಾಕ್ಲಾ? ಇಡೀ ದಬ್ರಿನೇ ಹಾಕ್ಲಾ? ಚೆನ್ನಾಗಿ ತಿಂತೇಗೆ ನೀನು. ಕಾಮಿಡಿನ ನಕ್ಸಕ್ ಮಾಡ್ಬೇಕು, ಉರ್ಸಕ್ಕಲ್ಲ. ನನ್ನ ಡೈಲಾಗ್ ನನಗೆ ಹಾಗೆಯಪ್ಪ. ವಿವಾಹ ಭೋಜನವಿದು, ವಿಶಿಷ್ಟ ಭಕ್ಷ್ಯಗಳಿವು. ರೀ ಭಾಳ ಕೆಡ್ದಾಗ ಆಡ್ತೀರಾ, ಕೂತ್ಕೋತೀರಾ? ಇದೇ ಪಾಯಸ ನಾನೇನಾದರೂ ಮಾಡಿದರೆ ಎಷ್ಟು ಹಾಡ್ಕೊಂಡಿರೋರು ಜನ. ಸರಿ, ನೀನು ದಿನ ಅಡುಗೆ ಮಾಡ್ತೀಯ, ನಾನು 25 ವರ್ಷ ಆದ್ಮೇಲೆ ಮಾಡಿರೋ ಅಡುಗೆ ಅಟ್ಲೀಸ್ಟ್ ತಿನ್ನೋ ಹಾಗಾದ್ರೂ ಇದೆಯಲ್ವಾ ಮಕ್ಕಳೇ? ನೋಡಿದ್ಯಾ? ಬಾಸ್, ಇವತ್ತಿನ ಶೆಡ್ಯೂಲು ತುಂಬ ಟೈಟ್ ಇದೆ. 1 ಗಂಟೆಗೆ ನಿಮ್ಮ ಫ್ರೆಂಡಿನ ಹೊಸ ಆಫೀಸ್ ಇನಾಗ್ರೇಷನ್ಗೆ ಹೋಗಬೇಕು. ಹಾಗೆ 3 ಗಂಟೆಗೆ ಮುಂಬೈ ಕ್ಲೈಂಟ್ಸ್ ಜೊತೆ ಮೀಟಿಂಗ್ ಇದೆ. ಮತ್ತು 5 ಗಂಟೆಗೆ ನಮ್ಮ ಆಫೀಸ್ ಎಂಪ್ಲಾಯೀಸ್ ಜೊತೆ ಹೊಸ ಪ್ರಾಜೆಕ್ಟ್ ಬಗ್ಗೆ ಮೀಟಿಂಗ್ ಇದೆ. ಅಂತ ಏನೇ ಮೀಟಿಂಗ್ಸ್ ಇದ್ರು ಎಲ್ಲ ಇವತ್ತೇ ಮುಗಿಸ್ಕೊಳ್ಳಿ. ಇನ್ನು ಸ್ವಲ್ಪ ದಿನ ನಿಮ್ಮ ಕೈಗೆ ಸಿಗೋಲ್ಲ. ಯಾಕೆ ಬಾಸ್ ರಿಸೈನ್ ಮಾಡ್ತಾ ಇದ್ದೀರಾ? ರೀ ಕಾಂತ, ಯಾಕ್ರಿ ಬಾಯಿ ಬಿಟ್ರೆ ಯಾವಾಗಲೂ ನಾನ್ಸೆನ್ಸೇ ಮಾತಾಡ್ತೀರ? ಆಫೀಸಿಗೆ ಬರಲ್ಲ ಅಂದರೆ ಇರೋದೆಲ್ಲ ಮಾರ್ಕೊಂಡು ಊರು ಬಿಟ್ಟು ಹೋಗ್ಬಿಡ್ತೀನಿ ಅಂತ. ಸ್ಟುಪಿಡ್ ಫೆಲೋ. ರೂನ್ ಮದುವೆ ಕೆಲಸಗಳು ಶುರುವಾಗುತ್ತೆ, ಅದ್ರಲ್ಲಿ ಬ್ಯುಸಿ ಇರ್ತೀನಿ. ಸಾರಿ ಬಾಸ್, ಗೊತ್ತಾಗ್ಲಿಲ್ಲ. ಹೌದು, ನಾಳೆ ಏನು ಪ್ರೋಗ್ರಾಮ್ ಇದೆ ಅಂತ ಕೇಳ್ಬೋದಾ? ರೀ 10 ಸಲ ಹೇಳಿದ್ದೀನಿ. ನಾಳೆ ಲಗ್ನ ಪತ್ರಿಕೆ ಪೂಜೆ, ನಾಡಿದ್ದು ಚಪ್ರದ ಪೂಜೆ, ಆಚೆ ನಾಡಿದ್ದು ಹರ್ಷಶಾಸ್ತ್ರ, ಅದಾದ್ಮೇಲೆ ಮದುವೆ. ನೀವೀಗೆ ಆಡ್ತೀರಿ ಅಂತ
ಒಂದು ವರ್ಷದ ಸಂಬಳ ಸೇರಿಸಿ ಕೊಡ್ತೀನಿ ಅಂತ ಹೇಳ್ತಿದ್ದಲ್ಲ ಅದನ್ನು ಕೊಡ್ದಂಗೆ ಓಡಿಸ್ಬಿಡ್ತೀನಿ. ಬಾಸ್ ದಯವಿಟ್ಟು ತೀರಾ ಈ ಥರ ಎಲ್ಲ ನಾನು ಹೊಟ್ಟೆ ಮೇಲೆ ಹೊಡಿಬೇಡಿ. ನಾನು ನಿಮಗೋಸ್ಕರ ಬರೀ ಬೆವರಲ್ಲ ರಕ್ತನೂ ಸೇರಿಸಿ ಸುಡ್ತಿದ್ದೀನಿ. ಅಂಥದ್ರಲ್ಲಿ ಸಂಬಳ ಕಟ್ ಮಾಡ್ತೀನಿ ಅಂದರೆ ಈ ಬಡಪಾಯಿ ಹೆಂಗೆ ಬದುಕಬೇಕು ಹೇಳಿ? ಸ್ವಲ್ಪ ನನ್ನ ಮೇಲೂ ಕರುಣೆ ಇಟ್ಕೊಳ್ಳಿ ಬಾಸ್. ಬಾವಾ ಬಾವಾ. ಯಾಕಾಗಿತ್ತು? ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಬರ್ತಿದ್ಯಾ? ಮನೆಯಲ್ಲಿ ಆರಾಮಾಗಿದ್ದಾರೆ ತಾನೆ? ಹ್ಞೂ ಬಾವಾ, ಮನೇಲೆಲ್ಲೂ ಆರಾಮಾಗೇ ಇದ್ದಾರೆ. ಓ, ಮೂಲ್ಯ ಫೋನ್ ಮೇಲೆ ಅರ್ಜೆಂಟಾಗಿ ಬಾ ಅಂತ ಹೇಳಿದ್ಲು, ಅದಕ್ಕೆ ಬಂದಿರ್ತೀಯ. ಅದಿತಿ ಬಜಾರಿ ಮೇಲೆ ಇಡೋದಲ್ಲ, ಹೋಗು. ಅದಿತಿ, ಏನ್ ನೀನಿಲ್ಲಿ? ಅತ್ತೆ, ಅಮ್ಮು ಅಕ್ಕ ಕರೆದ್ಲು. ಮದುವೆ ಗೊತ್ತಾಗಿದೆ ಅಂದ ಮಾತ್ರಕ್ಕೆ ಮನ್ಸಿಗೆ ಬಂದಾಗೆಲ್ಲ ಬಂದು ಹೋಗ್ಬೋದು ಅಂದ್ಕೊಂಡ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಇದೇನು ಇವ್ರಪ್ಪನ ಮನೇನ? ಅತ್ತೆ, ಓ, ನಿಮ್ಮ ಅಕ್ಕ ಕರೆದಿದ್ಲಾ? ಒಳ್ಳೇದೇ ಆಯಿತು ಬಿಡು. ಆ್ಯಕ್ಚುಲಿ ಇವತ್ತು ಕೆಲಸದವರು ಒಂದಿಬ್ಬರು ರಜಾ ಹಾಕ್ಬಿಟ್ಟಿದ್ದಾರೆ. ನನಗೂ ಯಾಕೋ ತಲೆ ನೋವ್ತಾ ಇದೆ. ಕಿಚನಲ್ಲಿ ಸ್ವಲ್ಪ ಎಲ್ಲ ಹಾಗಾಗೆ ಬಿಟ್ಬಿಟ್ಟಿದ್ದೀನಿ. ಒಂಚೂರು ಕ್ಲಿಯರ್ ಮಾಡಿಬಿಡ್ತೀಯಾ? ನಮ್ಮ ಜೊತೆ ನಿಂತು ಮಾತಾಡೋದಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಅಂಥದ್ರಲ್ಲಿ ನಮ್ಮ ಸಂಬಂಧ ಬೆಳೆಸೋದು ನೋಡ್ತೀರಾ? ನೀವೆಲ್ಲ ಏನಿದ್ರು ಇಂಥ ಕೆಲಸಕ್ಕೆ ಲಾಯಕ್. ನೀನು ಈ ಮನೆಗೆ ಬಾ, ನಾನು ಏನು ಅಂತ ತೋರಿಸ್ತೀನಿ. ಸರಿ ಅತ್ತೆ. ಅದಿತಿ, ಎಲ್ಲಿಗೆ ಹೋಗ್ತಿದ್ಯಾ? ಅದು ನಿಂಗೇನೂ ಎಂಗೇಜ್ಮೆಂಟ್ ಆಗಿರೋದಷ್ಟೇ. ಓವರ್ ಆ್ಯಕ್ಟಿಂಗ್ ಮಾಡಬೇಡ. ಆ ಕೆಲಸ ಎಲ್ಲ ಮಾಡೋದಕ್ಕೆ ಬೇಜಾನ್ ಜನ ಇದ್ದಾರೆ. ಅತ್ತೆ, ನಾನು ಇವಳ ಕರೆಸಿರೋದು ಬೇರೆ ವಿಷಯಕ್ಕೆ. ಬರ್ತೀನಿ, ಬಾಯ್. ಬಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.